ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 7ನೇ ತರಗತಿಯ ವಾರ್ಷಿಕ ಪಾಠ ಯೋಜನೆ, ಅದರೊಳಗೂ ಸಹ ವಿಷಯ ಗಣಿತ ಮತ್ತು ವಿಜ್ಞಾನ. ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ನೀವು 6ನೇ ತರಗತಿಯ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ವಾರ್ಷಿಕ ಪಾಠ ಯೋಜನೆ ನೋಡಿದ್ವಿ. ಈ ದಿನ ನಾವು 7ನೇ ತರಗತಿಯ ಒಂದು ವಾರ್ಷಿಕ ಪಾಠ ಯೋಜನೆಯನ್ನು ನೋಡೋಣ. ಮೊದಲನೇದಾಗಿ ಪ್ರಥಮ ಸೆಮಿಸ್ಟರ್ ಅವಧಿ. ಇಲ್ಲೂ ಸಹ ಅದೇ ಕಾಲಮ್ಸ್ ಬರುತ್ತೆ. ಕ್ರಮ ಸಂಖ್ಯೆ, ತಿಂಗಳು, ವಿಷಯ, ಬೋಧಿಸಬೇಕಾದ ವಿಷಯ, ಲಭ್ಯವಿರುವ ಅವಧಿಗಳಲ್ಲಿ ದಿನಗಳಲ್ಲಿ ಮೌಲ್ಯಮಾಪನ. ಓಕೆ, ಜೂನ್ ತಿಂಗಳಲ್ಲಿ ಆಸ್ ಯೂಶುವಲ್ ಸೇತುಬಂಧ ಕಾರ್ಯ ನಡೆಯುತ್ತೆ. 15 ದಿನಗಳಿಗೆ 7ನೇ ತರಗತಿಯ ಸೇತುಬಂಧ ಶಿಕ್ಷಣ. ಇಲ್ಲಿ ಮೌಲ್ಯಮಾಪನದಲ್ಲಿ ಕಲಿಕಾ ಕೊರತೆ, ಪ್ರಗತಿ ತಿಳಿಯಲು ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ, ನಿರ್ವಹಣೆ, ಪರಿಹಾರ ಬೋಧನೆ, ಹಿಂದಿನ ತರಗತಿ ಹಾಗೂ ಈಗಿನ ತರಗತಿ ಕಲಿಕೆಗೆ ಸೇತುಬಂಧಗೊಳಿಸುವುದು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಗಣಿತ ಪೂರ್ಣಾಂಕಗಳು, 9 ಅವಧಿಗಳು ಸಿಸಿ ಚಟುವಟಿಕೆ. ವಿಜ್ಞಾನದಲ್ಲಿ ಸಸ್ಯಗಳಲ್ಲಿ ಪೋಷಣೆ, 9 ಅವಧಿಗಳು ಸಿಸಿ ಚಟುವಟಿಕೆಗಳ ಮೂಲಕ ನಡೆಯುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಜುಲೈ ತಿಂಗಳಿಗೆ ಬರ್ತೀವಿ ನಾವು. ಜುಲೈ ತಿಂಗಳಲ್ಲಿ ಗಣಿತ, ಅಂದ್ರೆ ಈ ತಿಂಗಳು ಗಣಿತ ಸರಳ ಸಮೀಕರಣ ಇದೆ 7ನೇ ಕ್ಲಾಸಿಗೆ. 12 ಅವಧಿಗಳಿದಾವೆ. ರೇಖೆಗಳು ಮತ್ತು ಕೋನಗಳಿದಾವೆ, 12 ಅವಧಿಗಳಿದಾವೆ. ಸೊ ದಿನಗಳಲ್ಲಿ ನಾವು ಎಷ್ಟು ದಿನ ತಗೊಂತೀವಿ ಅಂತ ಹೇಳ್ಬಿಟ್ಟು, ಸೊ ಅವಧಿ ಚೇಂಜ್ ಆಗಬಹುದು ಅಥವಾ ದಿನಗಳು ಚೇಂಜ್ ಆಗಬಹುದು. ಇದು ಒಂದು ಮಾಡೆಲ್ ಆಗಿ ನಾವು ಬಳಸೋದಷ್ಟೇ. ಸೊ ಕೆಲವೊಂದ್ಸಲಿ ನಾವೆಷ್ಟು ಅಂತ ಹೇಳ್ಬಿಟ್ಟು ಅವಧಿ ಬರೆದ್ರೆ ಸೇಮ್ ಅಷ್ಟರೊಳಗೆ ನಾವು ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅಥವಾ ಅದಕ್ಕಿಂತ ಮುಂಚೆನೆ ಕಂಪ್ಲೀಟ್ ಸಹ ಮಾಡಬಹುದು. ಸೊ ಅವಾಗ ಇದು ವೇರಿ ಆಗುತ್ತೆ, ಚೇಂಜ್ ಆಗುತ್ತೆ. ಸೊ ಅದ್ರ ಪ್ರಕಾರ ನಾವು ಇಲ್ಲಿ ಚೇಂಜಸ್ ಅನ್ನ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಜುಲೈಯಲ್ಲಿ FF1 ಪರೀಕ್ಷೆ ನಡೆಯುತ್ತೆ, ರೂಪಣಾತ್ಮಕ ಮೌಲ್ಯಮಾಪನ 1. ಅದ್ರ ಜೊತೆಗೆ ಸಿಸಿ ಚಟುವಟಿಕೆ ನಡೀತಾ ಇರುತ್ತೆ. ವಿಜ್ಞಾನದಲ್ಲಿ ಪ್ರಾಣಿಗಳಲ್ಲಿ ಪೋಷಣೆ ಮತ್ತೆ ಉಷ್ಣ ಇದೆರಡಿರುತ್ತೆ. ಸೊ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಗಣಿತ ಭಿನ್ನರಾಶಿಗಳು, ದಶಮಾಂಶಗಳು 12 ಅವಧಿ ಸಿಸಿ ಚಟುವಟಿಕೆ. ದತ್ತಾಂಶಗಳ ನಿರ್ವಹಣೆ 12 ಅವಧಿ. ವಿಜ್ಞಾನ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಭೌತ ಮತ್ತು ರಾಸಾಯನಿಕ ಬದಲಾವಣೆ. ಇದಿಷ್ಟು ಇಲ್ಲಿ ಸಿಸಿ ಚಟುವಟಿಕೆಗಳೊಂದಿಗೆ ಆ ತಿಂಗಳಿನ ಒಂದು ಸಿಲೆಬಸ್ ಮುಗಿಯುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಗಣಿತ ತ್ರಿಭುಜಗಳು ಮತ್ತು ಅದರ ಗುಣಗಳಿದೆ. ಈ ಸಲ ಸೆಪ್ಟೆಂಬರ್ 21ರಿಂದ ರಜೆ ಇರೋದ್ರಿಂದ ಅವಧಿಗಳು 14 ಅಷ್ಟೇ ಸಿಗುತ್ತೆ. ಸೊ ಸಿಸಿ ಚಟುವಟಿಕೆ ನಡೆಯುತ್ತೆ. ನೆಕ್ಸ್ಟ್ ವಿಜ್ಞಾನ ಜೀವಿಗಳಲ್ಲಿ ಉಸಿರಾಟ 14 ಅವಧಿಗಳು ಸಿಗುತ್ತೆ ಸಿಸಿ ಚಟುವಟಿಕೆ. ಅದಾದ್ಮೇಲೆ ನೆಕ್ಸ್ಟ್ ಅಕ್ಟೋಬರ್ ಬರುತ್ತೆ. ಅಕ್ಟೋಬರ್ ಅಲ್ಲಿ ದಸರಾ ರಜೆಯನ್ನ ಮುಗಿಸ್ಕೊಂಡ್ ಬಂದಿರ್ತೀವಿ. ಸೊ SA1 ಸಂಕಲನಾತ್ಮಕ ಮೌಲ್ಯಮಾಪನ, ಮೌಲ್ಯಾಂಕನ ನಿರ್ವಹಣೆ, ವಿಶ್ಲೇಷಣೆ. ಅದ್ರ ಜೊತೆಗೆ ಮತ್ತೆ ತಿಂಗಳಲ್ಲಿ ದಿನಗಳು ಉಳಿಯುತ್ತೆ, ಪುನರಾವರ್ತನೆಯನ್ನ ಮಾಡಿ ನೆಕ್ಸ್ಟ್ ನಾವು ನಮ್ಮ ಸಿಲೆಬಸ್ ಅನ್ನ ಕಂಟಿನ್ಯೂ ಮಾಡಬಹುದು, ಇಲ್ಲ ಪುನರಾವರ್ತನೆಗೆ ನಾವು ಸೀಮಿತಗೊಳಿಸಬಹುದು ಅಕ್ಟೋಬರ್ನ. ನೆಕ್ಸ್ಟ್ ವಿಜ್ಞಾನದಲ್ಲಿ SA1 ಮೌಲ್ಯಮಾಪನ ಮತ್ತೆ ಪುನರಾವರ್ತನೆ. ಇಲ್ಲಿ ಮೌಲ್ಯಮಾಪನದಲ್ಲಿ SA1 ಪರೀಕ್ಷೆ, ಸಿಸಿ ಚಟುವಟಿಕೆ ಅಂತ ಇದೆ. ಸೊ ನೆಕ್ಸ್ಟ್ ನೋಡೋಣ. ನವೆಂಬರ್ ತಿಂಗಳಲ್ಲಿ ಪರಿಮಾಣಗಳ ಹೋಲಿಕೆ, ಬೀಜೋಕ್ತಿಗಳು 12 ಅವಧಿ ಸಿಸಿ ಚಟುವಟಿಕೆ. ವಿಜ್ಞಾನದಲ್ಲಿ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ 12 ಅವಧಿ ಸಿಸಿ ಚಟುವಟಿಕೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸೆಂಬರ್ ಗಣಿತ ಭಾಗಲಬ್ಧ ಸಂಖ್ಯೆಗಳು 12 ಅವಧಿ, ಸುತ್ತಳತೆ ಮತ್ತು ವಿಸ್ತೀರ್ಣ 12 ಅವಧಿ. FA3 ಇಲ್ಲಿ ಮತ್ತೆ ರೂಪಣಾತ್ಮಕ ಮೌಲ್ಯಮಾಪನ 3 ಸ್ಟಾರ್ಟ್ ಆಗುತ್ತೆ, ಸಿಸಿ ನಿರ್ವಹಣೆ ನಡೆಯುತ್ತೆ. ವಿಜ್ಞಾನ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು, ಚಲನೆ ಮತ್ತು ಕಾಲ FA3, FA3 ಪರೀಕ್ಷೆ, ಸಿಸಿ ನಿರ್ವಹಣೆ. ಜನವರಿಯಲ್ಲಿ ಗಣಿತ ಘಾತಗಳು ಮತ್ತು ಘಾತಾಂಕಗಳು, ಸಮಮಿತಿ 2 ಪಾಠಗಳು ನಡೆಯುತ್ತೆ, 12 ಸಿಸಿ ಚಟುವಟಿಕೆಗಳು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಜನವರಿಯಲ್ಲಿ ಇದನ್ನೇ ಮಾಡಬೇಕಾ? ಸೊ ನಾವಿಲ್ಲಿ ಬೇಗ ಡಿಸೆಂಬರ್ ಅಲ್ಲಿ ಕಂಪ್ಲೀಟ್ ಆಯ್ತು ಅಂತಂದ್ರೆ ಅಲ್ಲಿಂದನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತೀವಿ. ಇದು ಒಂದು ಮಾದರಿಯಾಗಿ ನಾವು ಬಳಸ್ಕೊಂತೀವಿ ಅಷ್ಟೇ. ಸೊ ಅಲ್ಲಿಂದ ಅಲ್ಲಿವರೆಗೆ ನಾವು ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡ್ರೆ ನಮ್ಮ ಒಂದು ಸಿಲೆಬಸ್ ಫೆಬ್ರವರಿ ಎಂಡಿಗೆ ಮುಗಿಯೋ ಹಾಗೆ ನಾವು ಒಂದು ಪ್ಲಾನ್ ಅನ್ನ ಮಾಡ್ಕೊಂತೀವಿ. ಆ ಪ್ಲಾನೇ ಇದು ವಾರ್ಷಿಕ ಪಾಠ ಯೋಜನೆ. ವಿಜ್ಞಾನ ಬಂದ್ಬಿಟ್ಟು ಬೆಳಕು 12, ಕಾಡುಗಳು ನಮ್ಮ ಜೀವನಾಡಿ 12 ಅವಧಿಗಳು ಸಿಸಿ ಚಟುವಟಿಕೆಗಳು. ಬೆಳಕಿಗೆ ನಾನು ಜಾಸ್ತಿ ಕ್ಲಾಸಸ್ ತಗೊಬಹುದು, ಎಕ್ಸ್ಪ್ಲನೇಷನ್ ಬಹಳ ಇರುತ್ತೆ, ಸೊ ಮ್ಯಾಟರ್ ಬಹಳ ಇರುತ್ತೆ, ನಾನು ಬಹಳ ಕ್ಲಾಸಸ್ ಅವಧಿಗಳನ್ನು ತಗೊಬಹುದು. ಕಾಡುಗಳು ನಮ್ಮ ಜೀವನಾಡಿಗೆ ಸ್ವಲ್ಪ ತಗೊಬಹುದು, ಅಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ಓಕೆನಾ? ಸೊ ನನ್ನ ಒಂದು ಏನಪ್ಪಾ ಗುರಿ ಅಂತ ಅಂದ್ರೆ ಜನವರಿ ತಿಂಗಳಿಗೆ ನನಗೆ ಈ 2 ಪಾಠಗಳು ಮುಗ್ದಿರಬೇಕು. ಓಕೆ, ಮುಗಿಬೇಕು ಅನ್ನೋದು ಒಂದು ವೇಳೆ ಮುಗಿಯಕ್ಕಾಗ್ಲಿಲ್ವಾ, ಓಕೆ, ನಾನು ಮತ್ತೆ ಫೆಬ್ರವರಿಯಲ್ಲಿ ಕಂಟಿನ್ಯೂ ಮಾಡ್ಕೊಂತೀನಿ. ಸೊ ಇದಷ್ಟೇ ಗುರಿ. ನೆಕ್ಸ್ಟ್ ಫೆಬ್ರವರಿ ಗಣಿತ ಘನಾಕೃತಿಗಳು ಪುನರಾವರ್ತನೆ ಆಗುತ್ತೆ, 23 ಅವಧಿಗಳು ಸಿಗುತ್ತೆ. FA4 ಎಕ್ಸಾಮು ಸಹ ನಡೆಯುತ್ತೆ, ಇದರೊಳಗಡೆ ಸಿಸಿ ನಿರ್ವಹಣೆ. ನೆಕ್ಸ್ಟ್ FA4 ಚಟುವಟಿಕೆ. ಓಕೆ, ನಾನು FA4 ಪರೀಕ್ಷೆ ಅಂತ ನೋಡಿ ಚಟುವಟಿಕೆಗಳ ಮೂಲಕ ಸಹ ಮಾಡಬಹುದು, ಗೊತ್ತು ನಮಗದು. ವಿಜ್ಞಾನ ತ್ಯಾಜ್ಯ ನೀರಿನ ಕಥೆ ಮತ್ತೆ ಪುನರಾವರ್ತನ ತರಗತಿಗಳು. ಸೊ FA4 ಪರೀಕ್ಷೆ, ಸಿಸಿ ನಿರ್ವಹಣೆ, FA4 ನಿರ್ವಹಣೆ. ಓಕೆ, ನೆಕ್ಸ್ಟ್ ಮಾರ್ಚ್
ತಿಂಗಳು ಗಣಿತ ಪುನರಾವರ್ತನೆ ಮಾಡಿಬಿಟ್ಟು ಇಲ್ಲಿಯವರೆಗಿನ ಏನು ಎಸ್ಎ ಟೂಗೆ ಸಿಲೆಬಸ್ ಇತ್ತು ಅದರದ್ದು ಪುನರಾವರ್ತನೆಯನ್ನು ಮಾಡಿ ಎಸ್ಎ ಟು ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಇಲ್ಲಿ ಎಸ್ಎ ಟು ಪರೀಕ್ಷೆ ನಡೆಯುತ್ತೆ. ಸಿಸಿ ಚಟುವಟಿಕೆ ವಿಜ್ಞಾನದಲ್ಲೂ ಸಹ ಪುನರಾವರ್ತನೆ, ಸಂಕಲನಾತ್ಮಕ ಮೌಲ್ಯಮಾಪನ, ಮೌಲ್ಯಾಂಕನ ಮತ್ತು ನಿರ್ವಹಣೆ ನಡೆಯುತ್ತೆ. ಏಪ್ರಿಲ್ ತಿಂಗಳಲ್ಲಿ ಆಸ್ ಯೂಶುವಲ್ ಮೌಲ್ಯಮಾಪನ ಕಾರ್ಯವನ್ನು ನಡೆಸಿಬಿಟ್ಟು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿ ಸಮುದಾಯದತ್ತ ಶಾಲೆಯೊಂದಿಗೆ ನಮ್ಮ 2025-26ನೇ ಸಾಲಿನ ವರ್ಷವನ್ನು ನಾವು ಮುಗಿಸ್ತೀವಿ. ಧನ್ಯವಾದಗಳು ಫ್ರೆಂಡ್ಸ್.